ಫಾರ್ಮುಲಾ ಫೀಡಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಇವೆರಡರ ಮಧ್ಯೆ ಯಾವುದು ಸೂಕ್ತ? ಫಾರ್ಮುಲಾ ಫೀಡಿಂಗ್ ಅಂದರೆ ಮಗುಗ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡೋದು. ಬ್ರೆಸ್ಟ್ ಫೀಡಿಂಗ್ ಅಂದರೆ ಮಗುಗ ಬ್ರೆಸ್ಟ್ ಮಿಲ್ಕ್ ಅಂದರೆ ತಾಯಿಯ ಎದೆ ಹಾಲು ಫೀಡ್ ಮಾಡೋದು. ಇವೆರಡರ ಮಧ್ಯೆ ಯಾವುದು ಬೆಸ್ಟ್ ಮಗುಗ? ಆಕ್ಚುಲಿ ಹೇಳ್ಬೇಕಂದ್ರೆ ಇವೆರಡರ ಮಧ್ಯೆ ಚಾಯ್ಸೇ ಇಲ್ಲ. ಆಬ್ವಿಯಸ್ಲಿ ಬ್ರೆಸ್ಟ್ ಮಿಲ್ಕ್ ಅಥವಾ ಎದೆ ಹಾಲೇ ಬೆಸ್ಟ್ ಆಪ್ಷನ್ ಪ್ರತಿಯೊಂದು ಮಗುವಿಗೆ. ಯಾಕಂದ್ರೆ ಮಗುವಿಗೆ ಬೇಕಾಗಿರುವಂತಹ ಆಂಟಿಬಾಡೀಸ್, ಎನ್ಸೈಮ್ಸ್ ಎಲ್ಲ ಆ ತಾಯಿಯ ಎದೆ ಹಾಲಿನಲ್ಲಿ ಉತ್ಪನ್ನ ಆಗಿರ್ತದ. ಸೊ ಆ ಮಗುವಿಗೆ ಸೂಕ್ತವಾಗಿರುವಂತಹ ನ್ಯೂಟ್ರಿಷನ್ ಆ ಎದೆ ಹಾಲು ಮೂಲಕ ಮಗುವಿಗೆ ಸಿಕ್ಕಾಗ ಆ ಮಗುವಿನ ಗ್ರೋತ್, ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್, ಓವರ್ ಆಲ್ ಒಂದು ಇಮ್ಯುನಿಟಿ ಚೆನ್ನಾಗಾಗ್ತದ. ಸೊ ಬ್ರೆಸ್ಟ್ ಮಿಲ್ಕಿಂದ ಎಷ್ಟೆಲ್ಲ ಪ್ರಯೋಜನಗಳಾಗ್ತವ. ಹಂಗಂದ್ರೆ ಫಾರ್ಮುಲಾ ಫೀಡ್ ಮಾಡಿದ್ರೆ ಮಗುವಿಂದು ಗ್ರೋತ್, ಡೆವಲಪ್ಮೆಂಟ್ ಎಲ್ಲ ಸರಿಯಾಗಿ ಆಗಲ್ವಾ? ಅಥವಾ ಮೈಲ್ ಸ್ಟೋನ್ಸ್ ಎಲ್ಲ ಕರೆಕ್ಟಾಗಿ ರೀಚ್ ಆಗಲ್ವಾ ಮಗು? ಅಥವಾ ಮಗುವಿಗೆ ಬೇಗನೆ ಇನ್ಫೆಕ್ಷನ್ಸ್ ಕ್ಯಾಚ್ ಆಗ್ಬೋದೇನೋ, ಇಮ್ಯುನಿಟಿ ಸ್ಟ್ರಾಂಗ್ ಆಗಲ್ವೇನೋ ಅನ್ನೋ ಈ ಎಲ್ಲ ಸಣ್ಣ ಸಣ್ಣ ಡೌಟ್ಸ್, ಕನ್ಫ್ಯೂಷನ್ಸ್, ಅಥವಾ ಬ್ರೆಸ್ಟ್ ಮಿಲ್ಕ್ ಬೆಟರ್ ಇತ್ತೇನೋ ನಾ ಫಾರ್ಮುಲಾ ಫೀಡ್ ಮಾಡತ್ತೀನಿ ಅನ್ನೋ ಒಂದು ದ್ವಂದ್ವದಾಗೂ ನೀವು ಇದ್ದಿದ್ರಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಅದ. ಫಾರ್ಮುಲಾ ಫೀಡ್ ಮಾಡೋದು ನೆಸಸರಿ ಬೀಳ್ತದ ಕೆಲವೊಂದ್ಸಲ ಕೆಲವು ತಾಯಂದ್ರಿಗೆ. ಅಂಡ್ ಇದು ಆಸ್ ಅ ಟ್ವಿನ್ ಮಾಮ್ ನನಗೆ ಸಂಪೂರ್ಣವಾಗಿ ಅರ್ಥ ಆಗ್ತದ. ಆ ತರ ನೆಸಸರಿ ಬಿದ್ದಾಗ ಆ ತಾಯಿಯ ಮನಸ್ಸಲ್ಲಿ ಅಥವಾ ಮೈಂಡ್ನಾಗೆ ಏನೆಲ್ಲ ಓಡ್ತವಂತ, ಬಿಕಾಸ್ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಂದ್ರೆ ಟ್ವಿನ್ಸ್ ಇರೋ ಕಾರಣ ನನಗೂ ಕೂಡ ಲೈಕ್ ಫಾರ್ಮುಲಾ ಫೀಡಿಂಗಿಗೆ ಮೊರೆ ಹೋಗ್ಬೇಕಾಯ್ತು. ಲೈಕ್ ಇಟ್ ಫೋರ್ಸ್ಡ್ ಮೀ. ಯಾಕಂದ್ರೆ ಇಬ್ರು ಮಕ್ಕಳು ಒಮ್ಮೆ ಅಳುತ್ತಿದ್ರು, ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು. ಸೊ ಒಬ್ರಿಗೆ ಬ್ರೆಸ್ಟ್ ಮಿಲ್ಕ್ ಕುಡಿಸ್ಬೇಕಾದ್ರೆ ಇನ್ನೊಬ್ರು ವೇಟು ಮಾಡಕ್ ಆಗ್ತಿರ್ಲಿಲ್ಲ ಕೆಲವೊಂದ್ಸಲ. ಸೊ ಅವಾಗ ಕಾಂಬಿನೇಷನಲ್ ಫೀಡಿಂಗಿಗೆ ಮೊರೆ ಹೋದೆ ನಾನು. ಬ್ರೆಸ್ಟ್ ಫೀಡಿಂಗ್ ಅಂಡ್ ಫಾರ್ಮುಲಾ ಫೀಡಿಂಗ್ ಎರಡನ್ನು ಜೊತೆಯಾಗಿ ತಗೊಂಡು ಹೋದೆ. ಸೊ ಅವಾಗ ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು, ಡೌಟ್ಸ್, ಲೈಕ್ ಫಾರ್ಮುಲಾ ಫೀಡ್ ಮಾಡಿದ್ರೆ ಮಗು ಚೆನ್ನಾಗಿ ಬೆಳೆಯುತ್ತೋ ಇಲ್ವೋ, ಮಗುದು ಮೈಲ್ ಸ್ಟೋನ್ಸ್ ಎಲ್ಲ ಕರೆಕ್ಟಾಗಿ ರೀಚ್ ಆಗ್ತದೋ ಇಲ್ವೋ, ಮಗು ಇಮ್ಯುನಿಟಿ ಎಲ್ಲ ಹೆಂಗ್ ಬರ್ತದೋ ಇಲ್ವೋ ಅಂತಂದು. ಅದಕ್ಕೆ ನಂತರನೇ ಬಹಳಷ್ಟು ಜನ ವಿಚಾರ ಮಾಡ್ತಿರ್ಬಹುದು. ಅಂಡ್ ಕೆಲವೊಂದ್ಸಲ ಕೆಲವೊಬ್ರಿಗೆ ಗಿಲ್ಟು ಆಗ್ತದ, ಬಿಕಾಸ್ ನಾನು ಮಗುವಿಗೆ ಬ್ರೆಸ್ಟ್ ಮಿಲ್ಕ್ ಕೊಡಕ್ ಆಗ್ತಿಲ್ಲ, ಎದೆ ಹಾಲು ಕೊಡಕ್ ಆಗ್ತಿಲ್ಲ, ಫಾರ್ಮುಲಾ ಫೀಡ್ ಮಾಡ್ತಿದ್ದೀನಿ, ಮಗುಗ ಏನೋ ತಪ್ಪು ಮಾಡ್ತಿದ್ದೀನೇನೋ ಅನ್ನೋ ಒಂದು ಸಣ್ಣ ಗಿಲ್ಟ್ ಕಾನ್ಶಿಯಸ್ ಇದ್ದಿರ್ತದ. ಸೊ ಇದು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬರ್ತದ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿದ್ರಂದ್ರೆ. ಹಾಯ್, ಹಲೋ ಮಾಮೀಸ್, ನಮಸ್ತೆ. ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಫಸ್ಟ್ ಎಮೋಷನ್ಸ್ ಎಲ್ಲ ಬದಿಗಿಟ್ಟು ಡೈರೆಕ್ಟ್ ಫ್ಯಾಕ್ಟಿಗೆ ಬಂದ್ರೆ, ನಿಮಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಮಗುಗಂದ್ರೆ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅಥವಾ ಆಲ್ಟರ್ನೇಟಿವ್ ಇರೋದೇ ಫಾರ್ಮುಲಾ ಫೀಡಿಂಗ್. ಯಾಕಂದ್ರೆ ಬ್ರೆಸ್ಟ್ ಮಿಲ್ಕ್ ಅಂದರೆ ಎದೆ ಹಾಲು ಮಗುವಿನಗೋಸ್ಕರನೇ ಬಯಾಲಜಿಕಲಿ ಡಿಸೈನ್ ಆಗಿರ್ತದೆ. ಲೈಕ್ ಮಗುವಿಂದು ಗ್ರೋತ್, ಡೆವಲಪ್ಮೆಂಟಿಗೆ, ಇಮ್ಯುನಿಟಿ ಫ್ಯಾಕ್ಟರ್ಸಿಗೆ ಏನೆಲ್ಲ ಅವಶ್ಯಕತೆ ಇರ್ತದ ಅದಕ್ಕೆಲ್ಲ ತಾಯಿಯ ದೇಹ ತಾನೇ ಉತ್ಪನ್ನ ಮಾಡುತ್ತದ. ಸೊ ಆ ಎದೆ ಹಾಲು ಮಗುವಿಗೆ ಸರಿಯಾಗಿ ದೊರಕಿದಾಗ ಮಗುವಿಂದು ಎಲ್ಲಾನು ಡೆವಲಪ್ಮೆಂಟ್ ಚೆನ್ನಾಗಾಗ್ತದೆ. ಬಟ್ ಅದೇ ರೀತಿಯಾಗಿ ಅಂದರೆ ಒಂದು ಹಾಲಿಂದ ಮಗುವಿನ ಪೋಷಣೆ ಯಾವ ರೀತಿ ಆಗ್ತದ, ಸೇಮ್ ಅದೇ ರೀತಿಯಾಗಿ ಸೈಂಟಿಫಿಕಲಿ ಡಿಸೈನ್ ಮಾಡಿರುವಂಥದ್ದು ಫಾರ್ಮುಲಾ ಮಿಲ್ಕ್. ಸೊ ಎಕ್ಸಾಕ್ಟ್ ಬ್ರೆಸ್ಟ್ ಮಿಲ್ಕ್ ಥರನೇ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಇದು ಮನುಷ್ಯರು ಮಾಡಿರೋದು ಆರ್ಟಿಫಿಷಿಯಲಿ ಡಿಸೈನ್ ಆಗಿರುವಂಥದ್ದು. ಆ್ಯಂಡ್ ಪ್ರತಿಯೊಬ್ಬ ತಾಯಿ ಅವರ ಮಗುವಿಗೆ ಸೂಕ್ತವಾಗುವಂಥ ಆಂಟಿಬಾಡೀಸ್ ಜನರೇಟ್ ಮಾಡ್ತದೆ. ಬಟ್ ಇದು ಸೈಂಟಿಫಿಕಲಿ ಡಿಸೈನ್ ಆಗಿರೋ ಕಾರಣ ಜನರಲೈಸ್ಡ್, ಅಂದ್ರೆ ಒಂದು ಮಗುವಿನ ಪೋಷಣೆ ಚೆನ್ನಾಗಾಗಬೇಕಂದ್ರೆ ಇಂಪಾರ್ಟೆಂಟ್ ಆದ ನ್ಯೂಟ್ರಿಯೆಂಟ್ಸ್ ಯಾವ್ಯಾವ ಬೇಕು ಆ ವಯಸ್ಸಿಗೆ ತಕ್ಕಂತೆ ಅದನ್ನು ಡಿಸೈನ್ ಮಾಡಿ ಈ ಫಾರ್ಮುಲಾ ಮಿಲ್ಕ್ನ ಪ್ರಿಪೇರ್ ಮಾಡಿರ್ತಾರೆ. ಹಾಗಾಗಿ ಇದರಿಂದನೂ ಮಗುವಿಂದು ಗ್ರೋತ್, ಡೆವಲಪ್ಮೆಂಟ್ ಎಲ್ಲ ಸರಿಯಾಗಿ ಆಗ್ತದ, ಮಗುವಿಗೆ ಬೇಕಾಗಿರುವಂಥ ಇಮ್ಯುನಿಟಿ ಕೂಡ ಸಿಗ್ತದ. ಬಿಕಾಸ್ ಇದರಲ್ಲೂ ಕೂಡ ಎಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, DHA, ಆಮೇಲೆ ಐರನ್ ಇವೆಲ್ಲನೂ ಸೂಕ್ತವಾದ ಪ್ರಮಾಣದಲ್ಲಿ ಹಾಕಿ
ಪ್ರಿಪೇರ್ ಮಾಡಿರ್ತಾರೆ. ಸೊ ಯಾವುದೇ ಒಂದು ಗೊಂದಲ ಇರಲಾರ್ದೆ ಅಂದ್ರೆ ಡೌಟ್ಫುಲ್ ಇರಲಾರ್ದೆ ಸರಿಯಾದ ಬ್ರ್ಯಾಂಡಿಂದು ಲೈಕ್ ನಿಮ್ಮ ಡಾಕ್ಟರಿಗೆ ಕೇಳಿಬಿಟ್ಟು ಕರೆಕ್ಟ್ ಆಗಿರುವಂಥ ಒಂದು ಬ್ರ್ಯಾಂಡಿಂದು ಫಾರ್ಮುಲಾ ಮಿಲ್ಕ್ನ ಚಾಯ್ಸ್ ಮಾಡಿ ಫೀಡ್ ಮಾಡಿದರೆ ಮಗುವಿಂದ ಡೆವಲಪ್ಮೆಂಟ್ ಗ್ರೋತ್ ಎಲ್ಲ ಚೆನ್ನಾಗಿ ಆಗ್ತದೆ. ಬಿಕಾಸ್ ಬ್ರೆಸ್ಟ್ ಮಿಲ್ಕ್ ಇರಲಾರ್ದಾಗ ಆ ಹಸುವಿನ ಹಾಲು ಮೊರೆ ಹೋಗಬಾರ್ದು. ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇಸ್ ಫಾರ್ಮುಲಾ ಮಿಲ್ಕ್ ಓನ್ಲಿ. ಬಿಕಾಸ್ 1 ವರ್ಷದ ಒಳಗಿನ ಮಗುವಿಗೆ ಹಸುವಿನ ಹಾಲು ಸೂಕ್ತ ಅಲ್ಲ. ಹಸುವಿನ ಹಾಲು ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಶಕ್ತಿ ಅದರಲ್ಲಿರಲ್ಲ. ಹಸುವಿನ ಹಾಲಲ್ಲಿ ನ್ಯೂಟ್ರಿಯೆಂಟ್ ಕಂಪೋಸಿಷನ್ ಡಿಫ್ರೆಂಟ್ ಆಗಿರ್ತದ, ಮಗುವಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ ಕಂಪೋಸಿಷನ್ ಡಿಫ್ರೆಂಟ್ ಆಗಿರ್ತದೆ. ಸೊ ಈ ಫಾರ್ಮುಲಾ ಮಿಲ್ಕ್ ಮಗುಗ ಅಂದ್ರೆ ಮನುಷ್ಯರದು ಮಗುಗೆ ಬೇಕಾಗಿರ್ತದಲ್ಲ, ಯಾವ್ಯಾವ ಪ್ರಮಾಣದಾಗ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕಂತ ಆ ಥರನೇ ಡಿಸೈನ್ ಮಾಡಿರ್ತದೆ. ಸೊ ಹಸುವಿನ ಹಾಲು ಮೊರೆ ಹೋಗ್ಬೇಡ್ರಿ. ಬ್ರೆಸ್ಟ್ ಮಿಲ್ಕ್ ಕೊಡಕ್ ಆಗ್ತಿಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡಕ್ ಆಗ್ತಿಲ್ಲ ಮಗುಗೂ ಅನ್ನೋ ಮೆಡಿಕಲಿ ಆ ಥರ ನೆಸಸರಿ ಬಿದ್ದಾಗ ಸೆಕೆಂಡ್ ಬೆಸ್ಟ್ ಆಪ್ಷನ್ ಇಸ್ ಫಾರ್ಮುಲಾ ಫೀಡಿಂಗ್. ಅಂಡ್ ಯಾವುದೇ ರೀತಿ ಗಿಲ್ಟಿ ಕಾನ್ಶಿಯಸ್ನು ಇಟ್ಕೊಳ್ಬೇಡ್ರಿ. ಬಿಕಾಸ್ ಸ್ಟಡೀಸ್ ಪ್ರಕಾರ ಫಾರ್ಮುಲಾ ಫೀಡಿಂಗ್ ಇಂದನು ಮಗುವಿಂದು ಬೆಳವಣಿಗೆ ಎಲ್ಲ ಕರೆಕ್ಟಾಗಿ ಆಗ್ತದ, ಮೈಲ್ ಸ್ಟೋನ್ಸ್ನು ಮಗು ಕರೆಕ್ಟಾಗಿ ರೀಚ್ ಆಗ್ತದ, ಮಗುವಿಂದು ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿ ಆಗ್ತದ, ಮಗುವಿಂದು ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿ ಬರ್ತದ. ಫಾರ್ಮುಲಾ ಮಿಲ್ಕ್ನು ರೆಗ್ಯುಲೇಟ್ ಮಾಡಿರ್ತಾರ, ಟೆಸ್ಟ್ ಮಾಡಿರ್ತಾರ ಸೇಫ್ ಅದನೋ ಇಲ್ವೋ ಅಂತ. ಅದು ಒಂದು ಜಸ್ಟ್ ರ್ಯಾಂಡಮ್ ಮಿಲ್ಕ್ ಪೌಡರ್ ಅಲ್ಲ, ಎಲ್ಲ ಟೆಸ್ಟ್ ಮಾಡಿ ಸೂಕ್ತವಾದ ಗೈಡ್ಲೈನ್ಸ್ ರೀಚ್ ಆಗಿದೆಯೋ ಇಲ್ಲೋ ಅಂತ ಆದ್ಮೇಲೆ ಮಾರ್ಕೆಟಿಗೆ ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಡಾಕ್ಟರ್ ಹತ್ರ ಬೇಕಂದ್ರೆ ಬ್ರ್ಯಾಂಡ್ ಯಾವುದು ತಗೊಂಡ್ರೆ ಸೂಕ್ತ ಅಂತ ಕೇಳಿ ಅದನ್ನ ಪರ್ಚೇಸ್ ಮಾಡಿ ಫೀಡಿಂಗ್ ಮಾಡಬಹುದು. ಆಮೇಲೆ ಫಾರ್ಮುಲಾ ಫೀಡಿಂಗ್ ಆಕ್ಚುಲಿ ಇದು ಮೆಡಿಕಲಿ ನೆಸಸರಿ ಬಿದ್ದಾಗೆ ತಾಯಿ ಆದವಳು ಆ ಫೀಡಿಂಗಿಗೆ ಮೊರೆ ಹೋಗ್ತಾಳ, ಬದಲಾಗಿ ಯಾವುದೇ ಒಂದು ಲೈಫ್ ಸ್ಟೈಲ್ಗೋಸ್ಕರ ಏನು ಅದು ಚಾಯ್ಸ್ ಮಾಡಿರಲ್ಲ. ಹಂಗಾಗಿ ನಾವು ಕೂಡ ಅಂದ್ರೆ ತಾಯಿ ಆದವಳು ಯಾವುದೇ ಗಿಲ್ಟ್ ಇಟ್ಕೋಬಾರ್ದು. ಆಮೇಲೆ ಸುತ್ತಮುತ್ತಲಿರೋರು ಅವರಿಗೆ ಗಿಲ್ಟಿ ಫೀಲ್ ಆಗೋ ಹಾಗೆ ಮಾತಾಡಬಾರ್ದು. ಬಿಕಾಸ್ ನಿನ್ನ ಕೈಲೇ ಬ್ರೆಸ್ಟ್ ಫೀಡ್ ಮಾಡಕ್ ಆಗ್ತಿಲ್ಲ, ಫಾರ್ಮುಲಾ ಫೀಡ್ ಮಾಡತ್ತಿ, ಮಗುದ ಹೆಂಗ್ ಬೆಳವಣಿಗೆ ಆಗ್ತದೋ ಏನೋ ಅಂತ ಈ ತರ ಮಾತಾಡಿ ಅವಾಗ ಅವ್ರಿಗೆ ಒಂಥರ ಗಿಲ್ಟಿ ಕಾನ್ಶಿಯಸ್ ಅಥವಾ ಡಿಸ್ಕರೇಜ್ ಮಾಡೋದು ಸೂಕ್ತ ಅಲ್ಲ ಅನ್ನಿಸ್ತದ. ಯಾಕಂದ್ರೆ ಇದು ಫಾರ್ಮುಲಾ ಫೀಡಿಂಗ್ ಮಾಡೋದು ನೆಸಸರಿ ಬೀಳೋದು ಯಾವಾಗ ಅಂದ್ರೆ ಪ್ರೀ ಟರ್ಮ್ ಲೇಬರ್ ಆದಾಗ, ಆಮೇಲೆ ಏನಾದ್ರೂ ಮೆಡಿಕಲ್ ಕಂಡೀಷನ್ ಆ ತರ ಇದ್ದಾಗ, ಅವ್ರದ್ದು ಎದೆ ಹಾಲು ಕುಡ್ಸಕ್ ಆಗದಿದ್ದಾಗ, ಅಥವಾ ಎದೆ ಹಾಲು ಉತ್ಪನ್ನ ಚೆನ್ನಾಗಿ ಇಲ್ಲದೆ ಇದ್ದಾಗ, ಅಥವಾ ಮೆಡಿಕೇಶನ್ ಮೇಲೆ ಇದ್ದಿದ್ರು ಅವ್ರು ಏನಾದ್ರು, ಅಥವಾ ಅವರಿಗೆ ಯಾವುದೋ ಒಂದು ಹೆಲ್ತ್ ಕಂಡೀಷನ್ ಇತ್ತು ಅದಕ್ಕೆ ಡಾಕ್ಟರ್ ಬ್ರೆಸ್ಟ್ ಫೀಡಿಂಗ್ ಬೇಡ ಅಂತ ಅಂದಿದ್ರು ಅಂದಾಗ. ಸೊ ಇವೆಲ್ಲ ಈ ರೀತಿ ಸರ್ಕಮ್ಸ್ಟಾನ್ಸಸ್ ಬಂದಾಗ, ಲೈಕ್ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ದಾಗ, ಲೈಕ್ ನಾನು ಆಸ್ ಅ ಟ್ವಿನ್ ಮಾಮ್ ಇದನ್ನ ಹೇಳಬೇಕು, ಟ್ವಿನ್ಸ್ ಇದ್ದಾಗ, ಟ್ರಿಪ್ಲೆಟ್ಸ್ ಇದ್ದಾಗ ಕಷ್ಟ ಆಗುತ್ತೆ. ಅವಾಗೂ ಮಾಡ್ತಾರ ಎಷ್ಟೊಂದು ಜನ ಬ್ರೆಸ್ಟ್ ಫೀಡಿಂಗ್ ಮಾಡಬಹುದು, ಬಟ್ ಟಯರ್ಡ್ ಮಾಡ್ಬಿಡ್ತದ, ಬಹಳನೇ ಎಕ್ಸಾಸ್ಟ್ ಆಗ್ಬಿಡ್ತಾರ. ಸೊ ಆ ಥರ ಇದ್ದಾಗ ಈ ಫಾರ್ಮುಲಾ ಫೀಡಿಂಗ್ ಮೊರೆ ಹೋಗ್ಬಹುದು. ಅಂಡ್ ಇದು ಏನು ಫಾರ್ಮುಲಾ ಫೀಡಿಂಗ್ ನೀವು ಚಾಯ್ಸ್ ಮಾಡ್ತಿರಲ್ಲ ಅದು ನಿಮ್ಮ ಡಾಕ್ಟರಿಗೆ ಕೇಳಿ ಅವ್ರ ಪರ್ಮಿಷನ್ ಕೇಳೇ ಮುಂದುವರಿಬೇಕು. ನೀವೇ ಫಾರ್ಮುಲಾ ಮಿಲ್ಕ್ ಅಂದ್ರೆ ಪ್ಯಾಕೆಟ್ ತಗೊಂಡ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ಸೂಕ್ತ ಅಲ್ಲ. ಸೊ ಈ ರೀತಿ ಒಂದು ಕಂಡೀಷನ್ಸ್ ಇದ್ದಾಗ ಮಾತ್ರ ಫಾರ್ಮುಲಾ ಫೀಡಿಂಗ್ ಮೊರೆ ಹೋಗಿರ್ತಾರ. ಹಾಗಾಗಿ ಅದೇ ರೀತಿಯಾಗಿ ಗಿಲ್ಟ್ ಇಟ್ಕೊಳ್ಳಾರ್ದೆ ಮಗುಗೆ ಚೆನ್ನಾಗಿ ಫೀಡಿಂಗ್ ಮಾಡ್ರಿ. ಬಿಕಾಸ್ ಯಾವ ತರ ಮಗುಗೆ ಫೀಡಿಂಗ್ ಮಾಡ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಗುಗೆ ಫೀಡ್ ಎಸೆನ್ಷಿಯಲ್ ಅದ. ಅದು ಯಾವ ರೀತಿ ಆದ್ರೂ ತಾಯಿ ಆದವಳು ಕರ್ತವ್ಯ ಕೊಡೋದು. ಬ್ರೆಸ್ಟ್ ಫೀಡಿಂಗ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಫಾರ್ಮುಲಾ ಫೀಡಿಂಗ್. ಸೊ ಆ ರೀತಿಯಿಂದ ಮಗುದು ಪೋಷಣೆ ಮಾಡ್ತಿದ್ದಾರೆ. ಯಾವ ತರ ಫೀಡಿಂಗ್ ಮಾಡ್ತಿದ್ದೀರಿ ಅನ್ನೋ ಲೇಬಲ್ ಇಂಪಾರ್ಟೆಂಟ್ ಆಗಿರಲ್ಲ, ಮಗುವಿಂದು ಹೆಲ್ದಿ ಆದ ಡೆವಲಪ್ಮೆಂಟ್, ಆರೋಗ್ಯಕರವಾದ ಡೆವಲಪ್ಮೆಂಟ್ ಗ್ರೋತ್ ಆಗೋದು ಇಂಪಾರ್ಟೆಂಟ್ ಆಗಿರ್ತದ. ಬಟ್ ಒಂದೇನಂದ್ರೆ ಇದು ಮಾತ್ರ ಹೇಳಲೇಬೇಕು, ಫಾರ್ಮುಲಾ ಫೀಡಿಂಗ್ ಮಾಡೋರು ಅದನ್ನ ಹೆಂಗ್ ಪ್ರಿಪೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಜ್ಞಾನ ಇಟ್ಕೋಬೇಕು, ಮಾಹಿತಿ ಇಟ್ಕೋಬೇಕು. ಬಿಕಾಸ್ ಅದು ಇಷ್ಟು ಮೆಜರ್ಮೆಂಟ್ ಇರೋ ಪೌಡರ್ಗೆ ಇಷ್ಟೇ ವಾಟರ್ ಹಾಕ್ಬೇಕಂತ ಏನಿದ್ದಿರ್ತದ ಅದು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಆಮೇಲೆ ಬಾಟಲ್ಸ್ ಎಲ್ಲ ಕ್ಲೀನ್ ಆಗಿ ಸ್ಟೆರಿಲೈಸ್ ಮಾಡಬೇಕು. ಇದೆಲ್ಲ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಅವಶ್ಯಕತೆ ಬೀಳಲ್ಲ. ಸೊ ಇಂಪಾರ್ಟೆಂಟ್ ಆದ ಕೆಲವೊಂದು ಗೈಡ್ಲೈನ್ಸ್ ಏನಿರ್ತಾವ, ನೆಸೆಸರಿ ಥಿಂಗ್ಸ್ ಏನಿರ್ತಾವ ಫಾರ್ಮುಲಾ ಫೀಡಿಂಗ್ ಮಾಡಬೇಕಾದ್ರೆ ಅದರ ಬಗ್ಗೆ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಪರ್ ಆಗಿ ಫಾರ್ಮುಲಾ ಫೀಡ್ ಮಾಡಿದ್ರೆ ಮಗುಗ, ಪ್ರಾಪರ್ ಅಂದಾಗ ಈ ಸ್ಟೆರಿಲೈಸೇಷನ್ನು, ಕ್ಲೀನ್ಲಿನೆಸ್, ಆಮೇಲೆ ಮೆಜರ್ಮೆಂಟು ಇದೆಲ್ಲ ಬಂತದ್ರಾಗ.
ಆ ಥರ ಪ್ರಾಪರ್ ಆಗಿ ಫೀಡ್ ಮಾಡಿದಾಗ ಮಗುವಿಂದ ಗ್ರೋತ್ ಡೆವಲಪ್ಮೆಂಟ್ನು ಸೇಮ್ ಬ್ರೆಸ್ಟ್ ಫೀಡಿಂಗ್ ಮಗುದು ಹೆಂಗೆ ಆಗ್ತದೋ ಹಂಗೆ ಆಗ್ತದ. ನಿಮ್ಗೇನಾದರೂ ಈ ಫಾರ್ಮುಲಾ ಫೀಡಿಂಗ್ ಮಾಡಬೇಕಾದ್ರೆ ಅದ್ರದ್ದು ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಅಂದ್ರೆ ಓವರ್ ಆಲ್ ಯಾವ ಥರ ಒಂದು ವಿಷಯಗಳ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ನಾಗ ನಂಗೆ ಕೇಳ್ರಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಬಿಕಾಸ್ ಅದರ ಪ್ರಿಪ್ರೇಷನ್ ಆಮೇಲೆ ಆ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ಅದ್ರ ಬಗ್ಗೆನೂ ಕರೆಕ್ಟಾಗಿ ಎಲ್ಲಾನು ಗೊತ್ತಾಗಿರಬೇಕು. ಆಮೇಲೆ ಫಾರ್ಮುಲಾ ಫೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆಸ್ ಅ ಸರ್ಟಿಫೈಡ್ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಬ್ರೆಸ್ಟ್ ಮಿಲ್ಕ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ನಾನು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿಯಲ್ಲಿ ಆಸ್ ಅ ಟ್ವಿನ್ ಮಾಮ್ ಮಗುವಿನ ಸರ್ವೈವಲ್ನು ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ಯಾವ್ದು ಸೂಕ್ತ ಆ ಫೀಡಿಂಗ್ನ ಆಯ್ಕೆ ಮಾಡೋದನ್ನು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಆಸ್ ಅ ಮದರ್ ಐ ಸಪೋರ್ಟ್ ಆಲ್ ಮದರ್ಸ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.